ಅರ್ಬನ್ ಇಂಡಿಯಾ ಮಿನಿಸ್ಟ್ರೀಸ್ನವರು ಪ್ರಸ್ತುತಪಡಿಸುತ್ತಿರುವ 40 ದಿನಗಳ ಧ್ಯಾನ ಸುರುಳಿಗೆ ತಮ್ಮೆಲ್ಲರಿಗೂ ಸ್ವಾಗತ. ತಾನು ಪರಿಶುದ್ಧನಾಗಿರುವಂತೆ ನಾವು ಪರಿಶುದ್ಧರಾಗಿರಬೇಕೆಂದು ದೇವರು ನಮ್ಮನ್ನು ಕರೆಯುತ್ತಾನೆ. ಆತನಿಂದ ವಿಮೋಚನೆ ಪಡೆದ ಮಕ್ಕಳಾಗಿ ನಾವು ಆತನಂತೆ ಇರಬೇಕೆಂದು ಬಯಸುತ್ತಾನೆ. ಈ 40 ದಿನಗಳ ಧ್ಯಾನಗಳು ಡಾಕ್ಟರ್ PC ಮ್ಯಾಥ್ಯೂ ಮತ್ತು ಶ್ರೀಮತಿ ಸಿಬಿ ಮ್ಯಾಥ್ಯೂ ಅವರು ರಚಿಸಿದ ಧ್ಯಾನಗಳಾಗಿವೆ. ಇದನ್ನು ಪ್ರಸ್ತುತ ಪಡಿಸುತ್ತಿರುವವರು ಶ್ರೀ ವಿಜಯ್ ಹೆಬ್ಬಾಳ್ ಮತ್ತು ಶ್ರೀಮತಿ ಜೆಸಿ ಹೆಬ್ಬಾಳ್. ಈ 40 ದಿನಗಳ ಶ್ರಮಾ ಧ್ಯಾನಗಳನ್ನು ಪ್ರಾರಂಭಿಸುತ್ತಿರುವಾಗ ತ್ರಯೈಕ ದೇವರ ಗುಣಗಳನ್ನು ದಿನನಿತ್ಯ ಧ್ಯಾನಿಸೋಣ. ನಾವು ಆತನಂತೆ ಹೆಚ್ಚೆಚ್ಚಾಗಿ ಆಗುವಂತೆ ಪವಿತ್ರಾತ್ಮನು ನಡೆಸಲಿ ಎಂದು ಬೇಡಿಕೊಳ್ಳೋಣ. ದಿನ 1 ಆತನಂತೆ ಆಗುವುದು. ಆದಿಕಾಂಡ 1:26 ಹೇಳಿರುವಂತೆ ದೇವರು ನಮ್ಮನ್ನು ತನ್ನ ಸ್ವರೂಪದಲ್ಲಿ ಗಂಡು ಮತ್ತು ಹೆಣ್ಣಾಗಿ ಸೃಷ್ಟಿಸಿದಾಗ ಮಾನವರು ತನ್ನಂತೆಯೇ ಇರಬೇಕೆಂದು ಆತನು ಉದ್ದೇಶಿಸಿದನು. ನಮ್ಮ ಜೀವನದಲ್ಲಿ ಆತನ ಸ್ವರೂಪದ ಪ್ರತಿಬಿಂಬವು ಆತನ ಪ್ರೀತಿ, ಆತನ ಪಾತ್ರ ಮತ್ತು ಆತನ ಉದ್ದೇಶಗಳ ನೆರವೇರುವಿಕೆಯಲ್ಲಿ ಬದುಕುವ ಮೂಲಕ ಪ್ರದರ್ಶಿಸಲ್ಪಡಬೇಕು. ತ್ರಯೇಕ ದೇವರ ಸಂಬಂಧದಲ್ಲಿ ಹಂಚಿಕೊಳ್ಳಲಾದ ಪ್ರೀತಿಯನ್ನೇ ನಾವು ಪರಸ್ಪರ ಹಂಚಿಕೊಳ್ಳಬೇಕೆಂದು ದೇವರು ಬಯಸುತ್ತಾನೆ. ಆದರೆ ನಾವು ಆತನ ಈ ನಿರೀಕ್ಷೆಗಳಿಂದ ದೂರವಾಗಿಲ್ಲವೇ? ಹಾಗಾದರೆ ಆತನಂತೆ ಆಗಲು ಏನು ಬೇಕು? ಮೊದಲನೆಯದಾಗಿ, ಆತನಂತೆ ಆಗಲು ದೇವರೊಂದಿಗೆ ನಿಕಟ ಸಂಬಂಧದ ಅಗತ್ಯವಿದೆ. ಕರ್ತನು ನಮ್ಮನ್ನು, ಅಂದರೆ ಮಾನವರನ್ನು, ತ್ರಯೇಕ ದೇವರೊಂದಿಗೆ ಆಳವಾದ ನಿಕಟ ಪ್ರೀತಿಯನ್ನು ಹಂಚಿಕೊಳ್ಳಲು ಮತ್ತು ಆನಂದಿಸಲು ಸೃಷ್ಟಿಸಿದನು. ಹಳೆಯ ಒಡಂಬಡಿಕೆಯಲ್ಲಿ ಮೊದಲ ಕುಟುಂಬವಾಗಿರುವ ತ್ರಯೇಕ ದೇವರು ತಮ್ಮೊಳಗೆ ಆಳವಾದ ಪ್ರೀತಿಯನ್ನು ಹಂಚಿಕೊಂಡರು ಮತ್ತು ಮಾನವರಾದ ನಮಗಾಗಿ ಪ್ರೀತಿಯನ್ನು ಮಾದರಿಯನ್ನಾಗಿ ಇಟ್ಟುಕೊಂಡರು. ನಾವು ಒಬ್ಬರನ್ನೊಬ್ಬರು ಪ್ರೀತಿಸುವಾಗ ಮಾತ್ರ ದೇವರು ನಮ್ಮನ್ನು ಸೃಷ್ಟಿಸಿದ ಉದ್ದೇಶ, ಅಂದರೆ ದೇವರೊಂದಿಗಿನ ನಮ್ಮ ಅನ್ಯೋನ್ಯತೆಯನ್ನು ನಾವು ನೆರವೇರಿಸಬಹುದು. ನಮಗಾಗಿ ಆತನ ಉದ್ದೇಶಗಳ ಬೆಳಕಿನಲ್ಲಿ ನಾವು ನಮ್ಮನ್ನು ಮೌಲ್ಯಮಾಪನ ಮಾಡಬಹುದೇ? ನಾವು ದೇವರೊಂದಿಗೆ ಎಷ್ಟು ನಿಕಟವಾಗಿ ಜೀವಿಸುತ್ತಾ ಇದ್ದೇವೆ? ಎರಡನೆಯದಾಗಿ, ಆತನು ನಮಗಾಗಿ ಉದ್ದೇಶಿಸಿರುವ ಅನ್ಯೋನ್ಯತೆಯನ್ನು ಸಾಧಿಸಲು ದೇವರು ಯಾರೆಂಬುದರ ಬೆಳಕಿನಲ್ಲಿ ನಾವು ನಿರಂತರವಾಗಿ ನಮ್ಮ ಜೀವನವನ್ನು ಪರೀಕ್ಷಿಸಿಕೊಳ್ಳಬೇಕು. ನಾವು ಆತನಿಗೆ ಮತ್ತು ಆತನ ಉದ್ದೇಶಗಳಿಗೆ ಶರಣಾದಾಗ ಮಾತ್ರ ಆತನ ಸ್ವಭಾವ, ಕರುಣೆ ಮತ್ತು ಪ್ರೀತಿ ನಮ್ಮ ಜೀವನದ ಭಾಗವಾಗಬಹುದು. ನಾವು ಆತನ ಸ್ವಭಾವದಲ್ಲಿ ಬೆಳೆಯುತ್ತಿದ್ದೇವೆಯೇ ಎಂದು ಮೌಲ್ಯಮಾಪನ ಮಾಡುವುದು ಅವಶ್ಯ. ಆತನ ಪ್ರಸನ್ನತೆಯ ನಿರಂತರ ಅರಿವಿನೊಂದಿಗೆ ಬದುಕುವುದರ ಮೂಲಕ ಇದನ್ನು ಸಾಧಿಸಬಹುದಾಗಿದೆ. ನಾನು ಆತನಂತೆ ಆಗಲು ಇನ್ನೂ ಬಹಳ ದೂರದಲ್ಲಿದ್ದೇನೆ ಎಂದು ನನಗೆ ತಿಳಿದಿದೆ. ಆದರೂ ಪೌಲನಂತೆ ಕ್ರಿಸ್ತನು ನನ್ನನ್ನು ಹಿಡಿದುಕೊಂಡ ಗುರಿಯತ್ತ ಸಾಗಲು ನಾನು ದೃಢ ನಿಶ್ಚಯ ಮಾಡುತ್ತೇನೆ. ಮುಂದಿನ 40 ದಿನಗಳಲ್ಲಿ ನಾವು ಈ ಧ್ಯಾನಗಳನ್ನು ಮುಂದುವರಿಸುವಾಗ ನಾನು ಆತನಂತೆ ಎಷ್ಟರ ಮಟ್ಟಿಗೆ ಇದ್ದೇನೆ ಎಂಬ ಪ್ರಶ್ನೆಯ ಬಗ್ಗೆ ಧ್ಯಾನಿಸೋಣ. ಈ ವಿಷಯವನ್ನು ನಮ್ಮ ಧ್ಯಾನಗಳ ಮುಖ್ಯ ಧ್ಯೇಯವನ್ನಾಗಿ ಇಟ್ಟುಕೊಂಡು ನಾವು ತ್ರಯೇಕ ದೇವರ ಗುಣಲಕ್ಷಣಗಳನ್ನು ಅಧ್ಯಯನ ಮಾಡಲಿಕ್ಕೆ ಇದ್ದೇವೆ. ಆತನ ಸ್ವರೂಪದಲ್ಲಿ ನಾವು ಬೆಳೆಯಲು ಕರೆಯಲ್ಪಟ್ಟಿದ್ದೇವೆ. ನಾವು ಪ್ರಾರ್ಥನಾಪೂರ್ವಕವಾಗಿ ಪ್ರಾರಂಭಿಸುವಾಗ ಆತನು ನಮಗೆ ಬಹಿರಂಗಪಡಿಸುವ ರೀತಿಯಲ್ಲಿ ಆತನಂತೆ ಇರಲು ನಾವು ಬಯಸೋಣ. ಆತನಂತೆ ಆಗುವ ಮೂಲಕ ನಮ್ಮ ಎಲ್ಲ ಸಂಬಂಧಗಳಲ್ಲಿ ಆತನ ಗುಣಲಕ್ಷಣಗಳು ಹೊರ ಹೊಮ್ಮಲಿ. ಪ್ರಾರ್ಥನೆ ಮಾಡೋಣ. ಕರ್ತನೇ, ನಾವು ಪ್ರತಿದಿನ ನಿನ್ನ ಗುಣಗಳನ್ನು ನೋಡುವಾಗ, ಪ್ರಾರ್ಥಿಸುವಾಗ ಮತ್ತು ಧ್ಯಾನಿಸುವಾಗ ನಮ್ಮ ಜೀವನವು ನಿನ್ನಂತೆಯೇ ಆಗಲು ಹೆಚ್ಚು ಪರಿಷ್ಕರಿಸಲ್ಪಡಲಿ. ಯೇಸುವಿನ ಸೌಂದರ್ಯವು ಮೊದಲು ನನ್ನ ಸ್ವಂತ ಕುಟುಂಬಕ್ಕೆ ಮತ್ತು ನನ್ನ ಸುತ್ತಲಿನ ಇತರರಿಗೆ ನನ್ನ ಮೂಲಕ ಬೆಳಗಲಿ. ಯೇಸುವಿನ ನಾಮದಲ್ಲಿ ಆಮೆನ್. ಈ ಧ್ಯಾನಗಳು ನಿಮಗೆ ಆಶೀರ್ವಾದವಾಗಿವೆ ಎಂದು ನಂಬುತ್ತೇವೆ. ಇದನ್ನು ನಿಮ್ಮ ಕುಟುಂಬ ಮತ್ತು ಸ್ನೇಹಿತರಿಗೂ ಸಹ ಕಳುಹಿಸಿರಿ. ಆತನಂತೆ ಆಗುವುದು, ಆತನ ಜೊತೆ ಇರುವುದು, ಆತನಿಗೋಸ್ಕರ ಇರುವುದು ಎಂಬ ಧ್ಯಾನ ಸುರುಳಿಗಳು ಇಂಗ್ಲಿಷ್ನಲ್ಲಿ ಲಭ್ಯವಿದೆ.
ಅದನ್ನು urbanindia.org ಯಲ್ಲಿ ನೀವು ಕೊಳ್ಳಬಹುದು.